ಸಮಯ ಮಧ್ಯಾಹ್ನ 1:39. ಸ್ಥಳ ಅಹಮದಾಬಾದ್ ಏರ್ಪೋರ್ಟ್. ಲಂಡನ್ನತ್ತ ಏರ್ ಇಂಡಿಯಾ ವಿಮಾನ ಪ್ರಯಾಣ ಆರಂಭಿಸಿತ್ತು. 230 ಪ್ರಯಾಣಿಕರು, 10 ಜನ ವಿಮಾನಯಾನ ಸಿಬ್ಬಂದಿ, 2 ಪೈಲಟ್ ಸೇರಿ ಒಟ್ಟು 242 ಜನರು ಇದ್ದರು. ಇನ್ನೇನು ಟೇಕ್ ಆಫ್ ಆಯ್ತು ಅನ್ನೋವಷ್ಟರಲ್ಲಿಯೇ ಇಂಜಿನ್ನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಅನ್ನೋ ಮಾಹಿತಿಯನ್ನ ATCಗೆ ರವಾನಿಸಿದ್ರು. ಏನು ಮಾಡಬೇಕು ಅನ್ನೋದ್ರಲ್ಲಿಯೇ ಅಹಮದಾಬಾದ್ನ ರನ್ವೇಯಿಂದ ಕೆಲ ದೂರದಲ್ಲೇ ಇರುವ ಜನವಸತಿ ಪ್ರದೇಶದತ್ತ ಸಾಗಿತ್ತು. ಅಲ್ಲಿ ಮೆಡಿಕಲ್ ಹಾಸ್ಟೆಲ್ಗೆ ವಿಮಾನ ಅಪ್ಪಳಿಸಿತ್ತು. ಮಧ್ಯಾಹ್ನ 1:30 ಸಮಯವಾಗಿದ್ರಿಂದ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಏರ್ ಇಂಡಿಯಾದ 171 ವಿಮಾನ ಬಂದು ಕಟ್ಟಡಕ್ಕೆ ಅಪ್ಪಳಿಸಿತ್ತು. ಭಾರೀ ದೊಡ್ಡ ಶಬ್ದವಾಯಿತು. ನೋಡುತ್ತಿದ್ದಂತೆ ಬೆಂಕಿಯ ಕೆನ್ನಾಲೆಗಳು ಎಲ್ಲೆಡೆ ಆವರಿಸಿಕೊಂಡರು. ಏನಾಯ್ತು ಅಂತ ಸ್ಥಳೀಯರು ಹೊರಬಂದು ನೋಡುತ್ತಿರುವಾಗಲೇ ಭಾರೀ ಸ್ಫೋಟ ಸಂಭವಿಸಿತ್ತು. ವಿಮಾನದಲ್ಲಿದ್ದರೂ 169 ಭಾರತೀಯ ಪ್ರಜೆಗಳು, 53 ಬ್ರಿಟನ್ ಪ್ರಜೆಗಳು, 1 ಕೆನಡಾ, 7 ಮಂದಿ ಪೋರ್ಚುಗಲ್ ಪ್ರಜೆ. ವಿಮಾನದಲ್ಲಿ 242 ಮಂದಿ ಪ್ರಯಾಣ ಮಾಡ್ತಿದ್ರು. ರಕ್ಷಣಾ ಕಾರ್ಯ ಭರದಿಂದ ಸಾಗಿತ್ತು. ಬೋಯಿಂಗ್ 787 ಕಂಪನಿಯ ಏರ್ಕ್ರಾಫ್ಟ್ ಆಗಿದ್ದು 300 ಮಂದಿ ಪ್ರಯಾಣಿಕರ ಸಾಮರ್ಥ್ಯ ಹೊಂದಿತ್ತು. 2020 ನಂತರ ಸಂಭವಿಸಿದ ದೊಡ್ಡ ವಿಮಾನ ದುರಂತ ಇದಾಗಿದೆ. ಆಗಸ್ಟ್ 7, 2020ರಲ್ಲಿ ದುಬೈ ಕೋಯಿಕೋಡ್ ಮಾರ್ಗದ ಏರ್ ಇಂಡಿಯಾ ವಿಮಾನ ಕ್ಯಾಲಿಕಟ್ನ ರನ್ವೇಯಲ್ಲಿಯೇ ದುರಂತಕ್ಕೀಡಾಗಿ 18 ಜನರು ಮೃತಪಟ್ಟಿದ್ದರು. ಇದೀಗ ಮತ್ತೊಂದು ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿದೆ. ರನ್ವೇ 23ರಿಂದ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿಯೇ ಮೆಡಿಕಲ್ ಹಾಸ್ಟೆಲ್ ಮೇಲೆ ಪತನವಾಗಿವೆ. ಮೆಡಿಕಲ್ ಹಾಸ್ಟೆಲ್ ಮೇಲೆ ಪತನ. ಊಟ ಮಾಡುತ್ತಿದ್ದ ವಿದ್ಯಾರ್ಥಿಗಳು. ಅಲ್ಲಿಯೂ ಸಾವು ನೋವಿನ ಶಂಕೆ. ಟೇಕ್ ಆಫ್ ಆದ ಕೆಲ ಸಮಯದಲ್ಲಿಯೇ ವಿಮಾನ ಪತನವಾಗಿದೆ. ಅದು ಕೂಡ ಜನವಸತಿ ಪ್ರದೇಶದಲ್ಲಿ. ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಿದ್ದಿದ್ರಿಂದ ಸಾವು ನೋವಿನ ತೀವ್ರತೆ ಹೆಚ್ಚಾಗುವ ಸಾಧ್ಯತೆಗಳು ಇವೆ. ಮೆಡಿಕಲ್ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಕುಳಿತಿದ್ರು. ಅಂತಹ ಟೈಮ್ನಲ್ಲಿ ವಿಮಾನ ಬಂದು ಅಪ್ಪಳಿಸಿದೆ. ಅದೂ ಅಲ್ಲದೆ ಅಪಾರ ಪ್ರಮಾಣದ ಇಂಧನ ಹೊಂದಿದ್ರಿಂದ ಸ್ಫೋಟದ ತೀವ್ರತೆಯೂ ಹೆಚ್ಚಾಗಿದ್ದು ಭಾರೀ ಅನಾಹುತವೇ ಸಂಭವಿಸಿದೆ. ಪತನಗೊಂಡ ವಿಮಾನದಲ್ಲಿ ಮಾಜಿ ಸಿಎಂ ವಿಜಯ್ ರೂಪಾಣಿ ಕೂಡ ಇದ್ದರು. ಪತನಗೊಂಡ ವಿಮಾನದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾಣಿ ಕೂಡ ಪ್ರಯಾಣ ಮಾಡ್ತಿದ್ರು. ಅವರು ಸಹ ಅಹಮದಾಬಾದ್ನಿಂದ ಲಂಡನ್ಗೆ ಪ್ರಯಾಣ ಬೆಳೆಸಿದ್ರು. ಇವರು ಗುಜರಾತ್ನ 16ನೇ ಸಿಎಂ ಆಗಿದ್ರು. ಆಗಸ್ಟ್ 2016ರಿಂದ ಸೆಪ್ಟೆಂಬರ್ 2021ರವರೆಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. ಅಷ್ಟೇ ಅಲ್ಲದೆ ಹಲವಾರು ಖಾತೆಗಳನ್ನು ಈ ಹಿಂದೆ ನಿಭಾಯಿಸಿದ್ರು. ವಿಮಾನದಲ್ಲಿದ್ದವರು ದುರಂತ ಅಂತ್ಯ ಕಂಡಿದ್ದಾರೆ. ತನಿಖೆಯ ನಂತರವೇ ವಿಮಾನ ಪತನದ ಕಾರಣಗಳು ತಿಳಿದು ಬರಲಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.